ಕ್ಲೀನ್ ಮಾಡಕ್ಕೂ ಬರಲ್ಲ ಅವಳಿಗೆ. ಅವ್ರು ಮಾಡ್ಸಕ್ ಬಿಟ್ಟು ನೀವ್ ಯಾಕೆ ಮಾಡ್ತಿದ್ದೀರಿ? ಗುಂಗು 4 ಜನ ಮಾತಾಡ್ಕೊಂಡು ಟೀಮ್ ಆಡೋದು. ಗೇಮ್ ಆಡಿದ್ರೆ ಚೆಕ್ಮೇಟ್ ಆಡೋದು. ನಾವು ಆಕ್ಚುಲ್ ಗೇಮ್ ಸ್ಟಾರ್ಟೆಡ್. ವಿಲ್ ಪ್ಲೇ ಗೇಮ್. ಬಿಗ್ ಬಾಸ್ ಸೀಸನ್ 11ರ ಇವತ್ತಿನ ಎಪಿಸೋಡ್ನ ಮತ್ತೆರಡು ಪ್ರೋಮೋಗಳು ರಿಲೀಸ್ ಆಗಿದ್ದಾವೆ. ಸೊ ಈ ಎರಡು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಜಗಣ ಅವರು ತುಂಬ ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನರಕದಲ್ಲಿರುವಂಥವ್ರಿಗೆ ಬಿಸಿನೀರನ್ನ ಕೊಡಬೇಕು ಅಂತ ಒಂದು ಅವರ ಬೇಡಿಕೆ ಆಗಿದೆ. ಬಟ್ ಆದರೆ ಬಿಸಿನೀರು ಕೊಡೋಂಗಿಲ್ಲ ಅಂತ ಬಿಗ್ ಬಾಸ್ ರೂಲ್ ಇರೋದ್ರಿಂದ ಬಿಗ್ ಬಾಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ಬಿಸಿನೀರನ್ನ ಕೊಡಬೇಕು ಅಂತ ಅವಾಗ ಮಾತ್ರನೇ ನರಕದಲ್ಲಿರುವಂಥವ್ರಿಗೆ ಬಿಸಿನೀರು ಕೊಡಬೇಕಾಗತ್ತೆ. ಆದರೆ ಇಲ್ಲಿ ನಮ್ಮ ಜಗಣ ಅವರು ಬಿಸಿನೀರು ಕೊಡೋಕ್ಕೆ ತಯಾರಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿ ಸ್ವಲ್ಪ ವಾದ ವಿವಾದ ನಡೀತಾ ಇದೆ ಸ್ವರ್ಗದಲ್ಲಿರುವಂಥ ಸ್ವರ್ಗವಾಸಿಗಳಿಗೆ, ಜೊತೆಗೆ ಅಲ್ಲಿ ಸ್ವರ್ಗದಲ್ಲೇ ಇರುವಂಥ ನಮ್ಮ ಜಗಣಗೆ. ಸೊ ಅಲ್ಲಿ ಮಂಜು ಅವರು ಕೂಡ ತುಂಬ ಜೋರಾಗಿ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಅನೌನ್ಸ್ ಮಾಡೋವರೆಗೂ ಕೂಡ ಬಿಸಿನೀರು ಕೊಡೋಂಗಿಲ್ಲ ಅಂತ. ಸೊ ಅಲ್ಲಿ ಗೋಲ್ಡ್ ಸುರೇಶ್ ಆ್ಯಂಡ್ ಕೆಲವು ನರಕದ ಒಂದು ಯಾರು ಸ್ಪರ್ಧಿಗಳಿದ್ದಾರೆ, ಸೊ ಅವರು ಕೂಡ ವಾಗ್ವಾದ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಾಸ್ತಿ ವಾಗ್ವಾದ ಮಾಡ್ತಿರುವಂಥದ್ದು ಗೋಲ್ಡ್ ಸೂರಿನೇ. ಸೊ ಬಿಸಿನೀರಿಲ್ಲ ಅಂತಂದರೆ ಹೆಂಗೆ ಅಂತ ಕೇಳ್ಬೋದಲ್ವ, ಕೇಳೋಕ್ಕೇನು ತಪ್ಪಿದೆ ಅಂತಲ್ಲ ಕೇಳ್ಬೋದು. ಬಟ್ ಆದರೆ ಕೊಡೋಂಗಿಲ್ಲ, ರೂಲ್ ಇಲ್ಲ, ಅದು ರೂಲ್ ಬ್ರೇಕ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ ಕೂಡ ಅಂತ ಉಗ್ರ ಮಂಜು ಅವರು ಕನ್ವಿನ್ಸ್ ಮಾಡ್ತಿದ್ದಾರೆ ಅವ್ರಿಗೆ. ಬಟ್ ಉಗ್ರ ಮಂಜು ನನಗೆ ಈ ಮನೆಯಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಅಂತ ಅನ್ನಿಸ್ತಾ ಇದ್ದಾರೆ. ಪ್ರೆಸೆಂಟ್ ನೋಡೋಕೆ ಹೋದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ್ಯಕ್ಟಿವ್ ಇದ್ದಾರೆ, ಕೆಲವರು ಮಾತ್ರ ಸೈಲೆಂಟ್ ಇದ್ದಾರೆ. ಬಟ್ ಉಗ್ರ ಮಂಜು ತುಂಬ ಪ್ರೋ ಆ್ಯಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ನೋಡೋದಾದರೆ ಸೊ ಬಿಸಿನೀರಿನ ಒಂದು ಸಮಸ್ಯೆ ಇತ್ತು ಫಸ್ಟ್ ಒಂದು ಪ್ರೋಮೋದಲ್ಲಿ. ಆ್ಯಂಡ್ ಇನ್ನೊಂದು ರೀಸೆಂಟಾಗಿ ಬಿಟ್ಟಂಥ ಪ್ರೋಮೋದಲ್ಲಿ ನೋಡೋದಾದರೆ ಜಗ್ಗಣ ಫುಲ್ ಯಾಕೋ ಫೈರ್ ಆಗಿದ್ದಾರೆ. ಯಾಕಂತಂದರೆ ಚೈತ್ರ ಅವರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ. ಸೊ ನರಕದಲ್ಲಿರುವಂಥ ಚೈತ್ರ ಅವ್ರಿಗೆ ಬಾತ್ರೂಮ್ ಮತ್ತು ಅಲ್ಲಿ ಶೆಲ್ಫ್ ಎಲ್ಲ ಮಿರರ್ ಕೆಳಗಡೆಗೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ವಾಶ್ ಬೇಸಿನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ. ಸೊ ಅವರು ಸರಿಯಾಗಿ ಕ್ಲೀನ್ ಮಾಡಲ್ಲ. ಸೊ ಅದು ಜಗಣ್ಣ ಅವ್ರು ನೋಡ್ಬಿಟ್ಟು ಬೇಜಾರಾಗಿ ಅವರೇ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಸೊ ಇದು ಎಲ್ಲೋ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವರ್ಗದಲ್ಲಿರುವಂಥ ಎಲ್ಲ ಒಂದು ನಿವಾಸಿಗಳು ಸೊ ಜಗಣ್ಣ ಅವ್ರಿಗೆ ಕ್ವಶನ್ ಮಾಡ್ತಿದ್ದಾರೆ, ನೀವು ಯಾಕೆ ಕ್ಲೀನ್ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಅವ್ರ ಕಡೆಯಿಂದನೇ ಮಾಡಿಸ್ಬೇಕು. ಇದು ಬಿಗ್ ಬಾಸ್ ರೂಲ್ಸ್ ಇರೋವಂಥದ್ದು. ಏನಾದರೂ ಪನಿಷ್ಮೆಂಟ್ ಕೊಟ್ಟರೆ ಸೊ ಎಲ್ಲರೂ ಕೂಡ ಅನುಭವಿಸ್ಬೇಕಾಗುತ್ತೆ, ಹಾಗೆ ಹಿಂಗೆ ಅಂತೆಲ್ಲ ಅವರು ಮೇಲೆ ಸ್ವಲ್ಪ ತಿರುಗಿ ಬಿದ್ದಿದ್ದಾರೆ. ಸೊ ಅದಕ್ಕೋಸ್ಕರ ಜಗಣ ಇಲ್ಲಿ ಏನು ಇಬ್ಬರು ಮಾತಾಡಿದ ತಕ್ಷಣ ಟೀಮ್ ಆಗಿಬಿಡುತ್ತಾ ಹಾಗೆ ಹೀಗೆ ಅಂತ ಸ್ವಲ್ಪ ರೈಸ್ ಆಗಿದ್ದಾರೆ. ಎಲ್ಲೋ ಇಲ್ಲಿ ಜಗಣಗೆ ಸ್ವಲ್ಪ ಎಲ್ಲೋ ಇರುಸು ಮುರುಸು ಆಗ್ತಾ ಇದೆ ಈ ರೂಲ್ಸ್ಗಳು ಅದು ಇದು ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಜಗಣ ಕೂಡ ಕೆಲವೊಂದು ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ಪ್ಲ್ಯಾನ್ಡ್ ಗೇಮ್ ಅಂತೂ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ನೀರು ಕೊಡುವಂಥದ್ದು, ರೂಲ್ಸ್ ಬ್ರೇಕ್ ಮಾಡುವಂಥದ್ದು, ಆ್ಯಂಡ್ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಕಷ್ಟ ಆಗೋ ರೀತಿಯಲ್ಲಿ ನಮ್ಮ ಲಾಯರ್ ಜಗಣ ಅವರು ಸ್ವಲ್ಪ ಕಷ್ಟ ಕೊಡ್ತಾರೆ ಎಲ್ರಿಗೂ. ಯಾಕಂತಂದರೆ ಇವರಿಗೆ ಸ್ವಲ್ಪ ರೂಲ್ಸ್ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಬಟ್ ಯಾವ ರೀತಿಯಲ್ಲಿ ಈ ಒಂದು ಸೀಸನ್ ಮುಗಿಯೋ ಒಳಗಡೆ ಎಷ್ಟು ದಿನ ಇರ್ತಾರೋ ಸೊ ಅಷ್ಟು ದಿನ ಯಾವ ರೀತಿಯ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು. ಯಾಕಂತಂದರೆ ರೂಲ್ಸ್ ಅಂದರೆ ಜಗಣಗೆ ಆಗಬರಲ್ಲ ಅಂತ ಅನಿಸುತ್ತೆ. ಬಟ್ ಸಖತ್ತಾಗಿರೋವಂಥ ಪ್ಲ್ಯಾನಿಂಗ್ ಅಂತೂ ಮಾಡ್ತಾನೆ ಇದ್ದಾರೆ, ಯಾರಾದರೂ ಸಿಗಾಕಬೇಕು ಅಂತ ನೋಡ್ತಿದ್ದಾರೆ. ಸೊ ನೋಡುವ ಯಾವ ರೀತಿಯಲ್ಲಿ ಆಗುತ್ತೆ ಅಂತ. ಬಟ್ ಅಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಎಲ್ಲರೂ ಮಾತಾಡ್ತಿದ್ದಾರೆ, ಜೊತೆಗೆ ಭವ್ಯಗೌಡ ಸಖತ್ ಕ್ಲಾರಿಟಿಯಿಂದ ಬಂದಿದ್ದಾರೆ ಗುರು ಅವರು. ಯಾಕಂತಂದರೆ ಪಕ್ಕಾ ರೂಲ್ಸ್ಗಳು ಗೊತ್ತಿದೆ ಅವರಿಗೆ, ಏನು ರೂಲ್ಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಿದೆ. ಆ್ಯಂಡ್ ಧನರಾಜ್ ಆಚಾರ್ಯ ಕೂಡ ಸೊ ಅಲ್ಲಿ ಕೂಡ ಅವರು ಇವ್ರನ್ನ ಕನ್ವಿನ್ಸ್ ಮಾಡ್ತಾಯಿದ್ರು ಸೊ ಲಾಯರ್ ಜಗ್ಗಣ್ಣ ಅವ್ರಿಗೆ. ಸೊ ನೀವು ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ. ಬಟ್ ಲಾಯರ್ ಜಗ್ಗಣ್ಣ ಅವ್ರಿಗೆ ಅವ್ರದ್ದೇ ಒಂದು ಏನೋ ಬೇರೆ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದಾರೆ. ಸೊ ಅವರು ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಚೈತ್ರ ಆ್ಯಂಡ್ ಲಾಯರ್ ಜಗದೀಶ್ ಈ ಇಬ್ಬರು ಕಂಟೆಸ್ಟೆಂಟ್ ಮಾತ್ರ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತಾಟಗಳು ನಮಗೆ ಸಿಗುತ್ತೆ ನೋಡಲಿಕ್ಕೆ ಇವರಿಬ್ಬರ ಕಡೆಯಿಂದ. ಸೊ ನೋಡುವ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡು ಫಸ್ಟ್ ಎಪಿಸೋಡೇ ಭರ್ಜರಿ ಒಂದು ಮನೋರಂಜನೆ ಇರುತ್ತೆ ಆ್ಯಂಡ್ ಕಿತ್ತಾಟ ಕೂಡ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.